ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ನಾಮಪದದ ವಿಧಗಳ ವಿಷಯಕ್ಕೆ ನಾವು ನೇರವಾಗಿ ಬರೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾಮಪದದ ಮೊದಲನೆಯ ವಿಧವಾಗಿದ್ದಂತಹ ವಸ್ತುವಾಚಕ, ಹಾಗಂದ್ರೆ ಏನು, ಹಾಗೇನೆ ವಸ್ತುಗಳಲ್ಲಿ ಎರಡು ರೀತಿಯ ವಿಭಾಗವನ್ನು ಮಾಡಿರುವ ಕ್ರಮವನ್ನು, ಹಾಗೇನೆ ಆ ವಸ್ತುವಾಚಕದಲ್ಲಿ ಬರುವ ಮತ್ತು ಮೂರು ವಿಧಗಳು, ಒಂದು ರೂಢನಾಮ, ಎರಡನೇದು ಅಂಕಿತನಾಮ, ಮೂರನೇದು ಅನ್ವರ್ಥಕ ನಾಮ ಅನ್ನುವ ವಿಧಗಳ ಬಗ್ಗೆ ನಾವು ನೋಡಿದ್ವಿ ಮಕ್ಕಳೇ. ಈ ದಿನದ ತರಗತಿಯಲ್ಲಿ ಅಥವಾ ವಿಡಿಯೋದಲ್ಲಿ ನಾಮಪದದ ಎರಡನೆಯ ವಿಧಕ್ಕೆ ನಾವು ನೇರವಾಗಿ ಬರೋಣ. ಅದು ಯಾವುದು ಅನ್ನೋದು ಇಲ್ಲಿ ನಿಮ್ಮ ಕಣ್ಣೆದುರಿಗೇನೆ ಕಾಣ್ತಾ ಇದೆ. ಎರಡನೆಯ ವಿಧದ ಹೆಸರು ಗುಣವಾಚಕ. ಏನು ಗುಣವಾಚಕ ಎಂದರೆ, ವ್ಯಾಖ್ಯಾನ ಕಣ್ಣೆದುರಿಗೆ ಕಾಣ್ತಾ ಇದೆ. ಅದಕ್ಕಿಂತ ಮೊದಲು ನಾನು ನಿಮಗೆ ಸುಲಭವಾಗಿ ಗುಣವಾಚಕ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳಿಸಿಬಿಡ್ತೀನಿ ಮಕ್ಕಳೇ. ಆಮೇಲೆ ಪ್ರತಿ ಸಲ ಕೂಡ ಹೇಳಿದ್ದೀನಿ ನಾನು, ನಾಮಪದದ ಪ್ರತಿಯೊಂದು ಕೆಲವು ವಿಧಗಳಲ್ಲಿ ವಾಚಕ ಅನ್ನುವ ಪದ ಬರ್ತತಿ ಅಂತ ಹೇಳಿ. ವಾಚಕ ಪದದ ಅರ್ಥವನ್ನು ನಾನು ಈಗಾಗಲೇ ಹೇಳಿದ್ದೀನಿ. ವಾಚಕ ಅಂದ್ರೆ ಸೂಚಿಸುವುದು. ಏನನ್ನ ಸೂಚಿಸುವುದು? ಒಂದು ನಿರ್ದಿಷ್ಟ ವಿಷಯವನ್ನ ಅಥವಾ ನಿರ್ದಿಷ್ಟವಾದ ಅರ್ಥವನ್ನ ಸೂಚಿಸುವುದಕ್ಕೆ ಅಥವಾ ಸೂಚಿಸುವ ಪದಕ್ಕೆ ನಾವು ವಾಚಕ ಅಂತ ಹೇಳಿ ಕರಿತೀವಿ. ಈಗ ಇಲ್ಲೇ ನೋಡಿ, ಎರಡನೆಯ ವಿಧ ನಾಮಪದದ್ದು ಏನಿದೆ, ಗುಣವಾಚಕ. ಗುಣವಾಚಕ ಅಂದ್ರೆ ಬಹಳ ಸುಲಭ, ಹೆಸರಲ್ಲೇ ಇದೆ. ಗುಣವನ್ನ ಸೂಚಿಸುವ ನಾಮಪದದ ವಿಧವೇ ಗುಣವಾಚಕ. ಅರ್ಥ ಮಾಡ್ಕೊಳಕತ್ತೀರಿ? ಏನನ್ನ ಸೂಚಿಸುವುದು? ಗುಣವನ್ನ ಸೂಚಿಸುವುದು. ಯಾವುದರ ಗುಣ ಅನ್ನೋದು ನಿಮಗೆ ಅರ್ಥವಾಗಬೇಕು ಅಂದ್ರೆ ಅದಕ್ಕೆ ಇಲ್ಲಿ ನಿಮಗೆ ವ್ಯಾಖ್ಯಾನ ಕಣ್ಣಿಗೆ ಕಾಣುತ್ತೆ ಮಕ್ಕಳೇ. ನೋಡಿ ಏನಿದೆ, ಒಂದು ವಸ್ತು. ಗಮನಿಸ್ತದಿರಿ? ಏನು? ಒಂದು ವಸ್ತು ಅಥವಾ ವ್ಯಕ್ತಿಯ ಗುಣವನ್ನು ಹೇಳುವ ಪದಗಳೇ ಅಥವಾ ನಾಮಪದಗಳೇ ಏನಾಗಿದ್ದಾವೆ ಅಂತ ಹೇಳಿದ್ರೆ ಗುಣವಾಚಕ ಪದಗಳು ಅಂತ ಹೇಳಿ ಕರೆಸಿಕೊಂಡಿದ್ದಾವೆ. ಬಹಳ ಸುಲಭ ಮಕ್ಕಳೇ. ಗುಣವಾಚಕ ಪದಗಳು ಏನನ್ನ ತಿಳಿಸ್ತವೆ ಅಂತ ಹೇಳಿದ್ರೆ ಗುಣವನ್ನ ತಿಳಿಸುವಂತಹ ಪದಗಳಾಗಿದ್ದಾವೆ. ಯಾವುದರ ಗುಣ ಅನ್ನೋದಕ್ಕೆ ನಿಮಗೆ ಇಲ್ಲಿ ಎರಡು ಪದಗಳಿದಾವೆ. ಒಂದು ವಸ್ತು, ಇನ್ನೊಂದು ವ್ಯಕ್ತಿ. ಅರ್ಥ ಮಾಡ್ಕೊಳಕತ್ತೀರಿ? ಒಂದು ವಸ್ತುವಿನ ಅಥವಾ ಒಂದು ವ್ಯಕ್ತಿಯ ಗುಣವನ್ನ ತಿಳಿಸುವ ನಾಮಪದಗಳಿಗೆ ನಾವು ಗುಣವಾಚಕಗಳು ಅಥವಾ ಗುಣವಾಚಕ ಪದಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ಆ ರೀತಿಯಲ್ಲಿ ಗುಣವನ್ನ ತಿಳಿಸುವ ಪದಗಳು ಹೇಗಿರ್ತವೆ ಅನ್ನೋದಕ್ಕೆ ನಾನೀಗ ನಿಮಗೆ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ. ಗುಣವಾಚಕ ಪದಗಳಿಗೆ ನೋಡ್ತಾ ಬನ್ನಿ. ಅತಿ ಸುಲಭವಾಗಿ ನಾವು ದಿನಂಪ್ರತಿ ಮಾತಿನಲ್ಲಿ ಅಥವಾ ವಾಕ್ಯಗಳನ್ನ ಮಾಡುವಲ್ಲಿ ಈ ಪದಗಳನ್ನ ನಮಗೆ ಅರಿವಿಗೆ ಬಾರದಂತೆ ಬಳಸ್ತೀವಿ. ಎಷ್ಟೋ ಸಲ ಬಳಸ್ತೀವಿ. ಆದರೆ ಅವೇ ಗುಣವಾಚಕ ಪದಗಳು, ಶಬ್ದಗಳು ಅಂಥೇಳಿ ನಮಗೆ ಗೊತ್ತಿರಲ್ಲ. ಕೆಲವರಿಗೆ ಗೊತ್ತಿರಬಹುದು. ಯಾವುವು? ಈಗ ನೋಡಿ, ಇಲ್ಲಿ ಹೇಳ್ತಾ ಹೋಗ್ತೀನಿ. ಒಂದನೆಯ ಒಂದು ಸರಳವಾಗಿರುವ ವಾಕ್ಯವನ್ನ ಬರೀತೀನಿ ನಾನು. ರಮ್ಯ ಜಾಣ ಹುಡುಗಿ. ಒಂದು ಸರಳವಾಗಿರುವ ವಾಕ್ಯವನ್ನ ಬರೀತಾ ಇದ್ದೀನಿ ಮಕ್ಕಳೇ, ಗಮನ ಕೊಡಿ. ಏನ್ ಬರದೆ ವಾಕ್ಯ ನಾನು? ರಮ್ಯ ಜಾಣ ಹುಡುಗಿ ಅಥವಾ ರಮ್ಯ ಜಾಣ ವಿದ್ಯಾರ್ಥಿನಿ ಅಂತ ಬರೆದರು. ಈ ವಾಕ್ಯದಲ್ಲಿ ನಮಗೆ ಗುಣವನ್ನ ತಿಳಿಸುವುದು ಯಾವ ಪದವಾಗಿದೆ ಅಂತ ಹೇಳಿದ್ರೆ ಇಲ್ಲಿದೆ ಮಕ್ಕಳೇ. ಯಾವುದದು ಪದ? ಜಾಣ. ಅರ್ಥ ಮಾಡಿಕೊಳ್ಳಕತ್ತೀರಿ? ಜಾಣ, ಜಾಣ ಅಥವಾ ದಡ್ಡ ಅನ್ನುವಂತಹ ಪದಗಳು ನಮಗೆ ಏನನ್ನ ತಿಳಿಸ್ತವೆ ಅಂತ ಹೇಳಿದ್ರೆ ಹೆಸರಿಗೆ ತಕ್ಕಂತೆ ಗುಣವನ್ನ ತಿಳಿಸುತ್ತೆ. ಯಾವುದರ ಗುಣವನ್ನ ತಿಳಿಸುತ್ತೆ ಅಂತ ಹೇಳಿದ್ರೆ ಅದು ವಸ್ತು ಆಗಿರಬಹುದು ಅಥವಾ ವ್ಯಕ್ತಿ ಆಗಿರಬಹುದು. ನೋಡಿ ಇಲ್ಲಿ ರಮ್ಯಾಳ ಗುಣ ಸ್ವಭಾವ ಎಂಥದ್ದು ಅನ್ನೋದನ್ನ
ರಮ್ಯಾಳ ಗುಣ ಎಂಥದ್ದು ಅನ್ನೋದನ್ನ ಈ ಜಾಣ ಅನ್ನುವಂತಹ ಪದ ನಮಗೆ ತಿಳಿಸ್ತಾ ಇದೆ. ರಮ್ಯ ಜಾಣ ಹುಡುಗಿ ಅಂತ ಹೇಳಿದ್ರೆ ಇದರಲ್ಲಿ ಜಾಣ ಅನ್ನುವ ಪದ ಏನಾಗಿದೆ? ಗುಣವಾಚಕ ಶಬ್ದವಾಗಿದೆ ಅಥವಾ ಗುಣವಾಚಕ ಪದವಾಗಿದೆ. ಅದೇ ತರದಲ್ಲೇ ನಾನು ದಡ್ಡ ಅನ್ನುವಂತಹ ಪದವನ್ನ ಬಳಸೋಣ. ನೋಡಿ, ಅವನು ದಡ್ಡ ವಿದ್ಯಾರ್ಥಿ. ಅವನು ದಡ್ಡ ವಿದ್ಯಾರ್ಥಿ. ನೋಡಿ, ನಾನು ಇಲ್ಲಿ ಅವನು ಅಂತ ಬಳಸಿದ್ದೀನಿ ಅಂತ ಹೇಳಿದ್ರೆ ಅದು ಸರ್ವನಾಮದ ಪದ. ನಿಮಗೆ ನಾಮಪದದ ವಿಧಗಳಲ್ಲಿ ಕೊನೆಯದಾಗಿರುವ ವಿಧ ಸರ್ವನಾಮನೇ ಇದೆ. ನಾನು ಅಲ್ಲಿ ಬಂದಾಗ ಅದರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತೀನಂತೆ. ಇಲ್ಲಿ ನೋಡಿ, ಗುಣವಾಚಕ ಪದ ಯಾವುದಾಗಿದೆ ಈ ವಾಕ್ಯದಲ್ಲಿ ಅಂತ ಹೇಳಿದ್ರೆ ದಡ್ಡ. ಜಾಣ ಪದಕ್ಕೆ ವಿರುದ್ಧಾರ್ಥಕ ಪದ. ಜಾಣ ಪದವೂ ಗುಣವನ್ನ ಹೇಳ್ತತಿ, ದಡ್ಡ ಪದವೂ ಕೂಡ ಗುಣವನ್ನ ಹೇಳುತ್ತೆ. ಅವನು ಅನ್ನೋದು ಯಾರು ಬೇಕಾದರೂ ಆಗಿರಬಹುದು. ಅವನು ದಡ್ಡ ವಿದ್ಯಾರ್ಥಿ ಅಂತ ಹೇಳಿದಾಗ ಅಲ್ಲಿ ನಮಗೆ ಆ ವಿದ್ಯಾರ್ಥಿಯ ಗುಣವನ್ನ ಆ ಪದ ನಮಗೆ ತಿಳಿಸಿಕೊಡುತ್ತೆ ಮಕ್ಕಳೇ. ಅರ್ಥವಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ಮತ್ತೊಂದು ಉದಾಹರಣೆಗೆ ಹೋಗೋಣ ಮಕ್ಕಳೇ. ಇಲ್ಲಿ ನೋಡಿ, ಏನು ಬರೀತಾ ಇದ್ದೀನಿ ಅಂತ ಹೇಳಿದ್ರೆ ಬಹಳ ಸರಳವಾಗಿರುವ ವಾಕ್ಯವನ್ನ ಬರೀತೀನಿ ನಾನು ಗುಣವಾಚಕ ಪದಗಳಿಗೆ. ಏನ್ ಬರ್ದೆ ನೋಡಿ ಇಲ್ಲಿ ನಾನೀಗ? ಕೆಂಪು ಗುಲಾಬಿ. ಏನ್ ಬರ್ದೆ? ಕೆಂಪು ಗುಲಾಬಿ. ಇದರೊಳಗಡೆಗೆ ಗುಣವನ್ನ ತಿಳಿಸುವ ಪದ ಯಾವುದಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಕೆಂಪು. ಗುಲಾಬಿ ಅನ್ನೋದು ಒಂದು ಹೂ. ಹಾಗಾಗಿ ಆ ಗುಲಾಬಿ ಎಂತಹ ಬಣ್ಣದ್ದು, ಅದರ ಬಣ್ಣ ಅದರ ಗುಣವನ್ನ ಹೇಳುವಂತಹ ಒಂದು ಅಂಶಕ್ಕೆ ಬರುತ್ತೆ. ಹಾಗಾಗಿ ಗುಲಾಬಿಯ ಎಂತಹ ಬಣ್ಣದ್ದು ಅಂದ್ರೆ ನಾವು ಆ ಬಣ್ಣದ ಹೆಸರುಗಳನ್ನ ಗುಣಕ್ಕೆ ಹೇಳುವಂತಹ ಅರ್ಥದಲ್ಲಿ ಬಳಸ್ತೀವಿ. ಹಾಗಾಗಿ ಇಲ್ಲಿ ಕೆಂಪು ಅನ್ನುವಂಥದ್ದು ಗುಣವಾಚಕ ಶಬ್ದವಾಗಿದೆ ಮಕ್ಕಳೇ. ಅದೇ ರೀತಿಯಲ್ಲೇ ಬಿಳಿ ಗುಲಾಬಿ ಆಗಿರಬಹುದು, ಹಳದಿ ಗುಲಾಬಿ ಅಂತನೂ ಕೂಡ ನಾವು ವಾಕ್ಯವನ್ನ ಬಳಸಬಹುದು. ಹಾಗಾಗಿ ಬಣ್ಣದ ಹೆಸರುಗಳು ಏನ್ ಬರ್ತವೆ ಅವು ಕೂಡ ಎಲ್ಲಿಗೆ ಬರ್ತತಿ? ಗುಣವಾಚಕ ಶಬ್ದಗಳಿಗೆ ಬರ್ತಾ ಹೋಗುತ್ತೆ. ಈಗ ಹೂ ಬಂದಿರೋದ್ರಿಂದ ನಾನು ಅದೇ ಹೂವನ್ನ ಬಳಸಿ ಇನ್ನೊಂದು ವಾಕ್ಯವನ್ನ ಬರೀತೀನಿ. ಗಮನ ಕೊಡಿ. ನೋಡಿ ಏನ್ ಬರೀತೀನಿ ಅಂತ ಹೇಳಿದ್ರೆ ಸುಂದರವಾದ ಹೂವು. ಸುಂದರವಾದ ಹೂವು. ನೋಡಿ, ಸುಂದರವಾದ ಹೂವು. ಇದರೊಳಗಡೆಗೆ ಗುಣವಾಚಕ ಪದ ಯಾವುದಾಗಿದೆ ಅಂತ ಹೇಳಿದ್ರೆ ಸುಂದರ, ಸುಂದರವಾದ. ಈ ಸುಂದರವಾದ ಹೂವು ಅನ್ನೋದರಲ್ಲಿ ಹೂವಿನ ಗುಣ ಏನು? ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು. ಆ ಸುಂದರ ಅಥವಾ ಸುಂದರವಾದ ಅನ್ನುವ ಈ ಪದ ಏನಾಗಿದೆ ಅಂತ ಹೇಳಿದ್ರೆ ಗುಣವಾಚಕ ಶಬ್ದವಾಗಿದೆ. ಅರ್ಥ ಮಾಡಿಕೊಳ್ಳಕತ್ತೀರಿ? ಇನ್ನೊಂದು ಉದಾಹರಣೆಗೆ ಹೋಗ್ತೀನಿ ಮಕ್ಕಳೇ. ನೋಡಿ ಏನ್ ಬರೀತೀನಿ? ಅದು ದೊಡ್ಡ ಮರ. ಏನ್ ಬರದೆ? ಅದು ದೊಡ್ಡ ಮರ. ದೊಡ್ಡ ಮರ ಅನ್ನೋದ್ರಲ್ಲಿ ಇದ್ರಾಗ ದೊಡ್ಡ ಅನ್ನುವಂತಹ ಪದ ಏನಿದೆ ಅದು ಗುಣವಾಚಕವಾಗಿದೆ. ಆ ಮರದ ಗುಣವನ್ನ ಹೇಳ್ತಕ್ಕಂಥದ್ದು. ದೊಡ್ಡ ಬಳಸಿದೀವಿ ಅಂದ್ರೆ ವಿರುದ್ಧಾರ್ಥಕದಲ್ಲಿ ಚಿಕ್ಕ ಅನ್ನೋದು ಕೂಡ ನಾವು ಗುಣವಾಚಕ ಪದಕ್ಕೆ ತೆಗೆದುಕೊಳ್ಳಬಹುದು. ಅವನದು ಚಿಕ್ಕ ಮನೆ. ಅರ್ಥ ಮಾಡ್ಕೊಳಕತ್ತಿದ್ದೀರಿ? ಅವನದು ಚಿಕ್ಕ ಮನೆ. ಚಿಕ್ಕ ಮನೆ ಅಂತಂದಾಗ ಅಲ್ಲಿ ಗುಣವಾಚಕ ಶಬ್ದ ಯಾವುದಾಗುತ್ತೆ? ಚಿಕ್ಕ ಅನ್ನುವಂತಹ ಪದ ನಮಗೆ ಗುಣವಾಚಕ ಶಬ್ದವಾಗುತ್ತೆ. ಅರ್ಥ ಮಾಡಿಕೊಳ್ಳಕತ್ತೀರಿ? ಏನು ಗುಣವಾಚಕ ಅಂದ್ರೆ ಒಂದು ವಸ್ತು ಆಗಿರಬಹುದು ಅಥವಾ ವ್ಯಕ್ತಿ ಆಗಿರಬಹುದು. ಅವುಗಳ ಗುಣವನ್ನ ಹೇಳುವಂತಹ ಶಬ್ದಗಳಿಗೆ ನಾವು ಗುಣವಾಚಕ ಪದಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಇನ್ನೊಂದೆರಡು ಉದಾಹರಣೆಗಳನ್ನ ನಾನು ನಿಮಗೆ ಕೊಡೋದಾದ್ರೆ ನೋಡಿ, 5 ಆಗಿದೆ. 6ನೆಯ ಒಂದು ಉದಾಹರಣೆಗೆ ನಾನು ಹೋಗ್ತೀನಿ ಮಕ್ಕಳೇ. ಬಹಳ ಸರಳವಾಗಿರೋ ಪದಗಳು. ಏನ್ ಬರೀತಾ ಇದ್ದೀನಿ ನೋಡಿ ನಾನು? ಸಿಹಿ ಹಣ್ಣು.
ಅರ್ಥ ಮಾಡ್ಕೊಳ್ತೀರಿ? ಇಲ್ಲಿ ಹೆಂಗೆ ಸುಂದರವಾದ ಹೂವು ಅಂತ ಬರೆದಿದ್ದೋ, ಇಲ್ಲಿ ಹಣ್ಣಿಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ವಾಕ್ಯ, ಸಿಹಿ ಹಣ್ಣು ಅಥವಾ ಸಿಹಿಯಾದ ಹಣ್ಣು ಅಂತಂದಾಗ ಈ ಹಣ್ಣು ಅನ್ನೋದು ನಾಮಪದ. ಇಲ್ಲಿ ಅದರ ಗುಣವನ್ನ ಹೇಳ್ತಕ್ಕಂಥದ್ದು ಯಾವುದಾಗಿದೆ? ಸಿಹಿ. ಅರ್ಥ ಮಾಡಿಕೊಳ್ಳಕತ್ತಿದ್ದೀರಿ? ಸಿಹಿ ಅನ್ನೋದು ಗುಣವಾಚಕ ಶಬ್ದ, ಆ ಹಣ್ಣಿನ ಗುಣವನ್ನ ಹೇಳುತ್ತೆ. ಅದೇ ರೀತಿಯಲ್ಲೇ ಕಹಿ ಅನ್ನುವ ಪದನೂ ಬರ್ತತಿ ನೋಡಿ. ಸಿಹಿ ಪದಕ್ಕೆ ವಿರುದ್ಧಾರ್ಥಕ ಪದ ಕಹಿ. ಯಾವುದೋ ಒಂದು ಪದಾರ್ಥ ತಿನ್ನೋದಿಕ್ಕೆ ಆಗ್ತಾ ಇರಲಿಲ್ಲ, ತುಂಬಾ ಕಹಿಯಾಗಿತ್ತು. ಈಗ ಉದಾಹರಣೆಗೆ ಬೇವಿನ ಒಂದು ಬೀಜ ಅಥವಾ ಬೇವಿನ ಒಂದು ಹಣ್ಣು, ಬೇವಿನ ಹಣ್ಣು ತುಂಬಾ ಕಹಿಯಾಗಿದೆ ಅಂತಂದಾಗ ಕಹಿ ಅನ್ನುವ ಪದ ಕೂಡ ನಮಗೆ ಯಾವುದಕ್ಕೆ ಉದಾಹರಣೆ ಆಗುತ್ತೆ ಅಂದ್ರೆ ಮಕ್ಕಳೇ, ಗುಣವಾಚಕ ಪದಕ್ಕೆ ಉದಾಹರಣೆ ಆಗುತ್ತೆ. ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನ ಕೊಡ್ತೀನಿ ನೋಡಿ. ಏನ್ ಬರೀತೀನಿ ಅಂತ ಹೇಳಿದ್ರೆ, ಹಳೆಯ ಮನೆ. ಸರಳವಾಗಿರುವಂತಹ ಒಂದು ವಾಕ್ಯ ಮಕ್ಕಳೇ. ಅದು ಹಳೆಯ ಮನೆ ಅಂತ ಹೇಳಿದಾಗ ಇಲ್ಲಿ ಗುಣವಾಚಕ ಶಬ್ದ ಅಥವಾ ಪದ ಯಾವುದು ಅಂತ ಹೇಳಿದ್ರೆ ಹಳೆಯ ಅನ್ನೋದು ಗುಣವಾಚಕ ಶಬ್ದವಾಗುತ್ತೆ. ಈಗ ಹಳೆದು ಹೊಸದು ಅಂತ ಹೇಳ್ತೀವಲ್ಲ, ಹಳೆಯ, ಹೊಸದು, ನವೀನ ಅನ್ನುವ ಪದಗಳೆಲ್ಲವೂ ಕೂಡ ಗುಣವಾಚಕ ಶಬ್ದಗಳಿಗೆ ಬರ್ತಾ ಹೋಗುತ್ತೆ. ಆಮೇಲೆ ಹಿರಿದು, ಕಿರಿದು, ಒಳ್ಳೆಯ, ಕೆಟ್ಟ, ಅದು ಕೂಡ ಗುಣವಾಚಕ ಶಬ್ದಗಳಾಗಿ ನಮಗೆ ಬರುವಂಥದ್ದು ಮಕ್ಕಳೇ. ಸುರೇಶನು ಒಳ್ಳೆಯ ಹುಡುಗ. ಅರ್ಥ ಮಾಡಿಕೊಡಕತ್ತೀರಿ? ಏನು? ಸುರೇಶನು, 8ನೇ ಒಂದು ಉದಾಹರಣೆಗೆ ಹೋಗೋಣ ಮಕ್ಕಳೇ. ಒಳ್ಳೆಯ ಹುಡುಗ ಅಥವಾ ಹುಡುಗಿ ಅಂತಂದಾಗ ಈ ಒಳ್ಳೆಯ ಅನ್ನುವ ಪದ ಏನಾಗುತ್ತೆ? ಗುಣವಾಚಕ ಶಬ್ದಕ್ಕೆ ಉದಾಹರಣೆಯಾಗುತ್ತೆ. ಅಥವಾ ಅವನು ಕೆಟ್ಟ ಹುಡುಗ ಅಥವಾ ಕೆಟ್ಟ ವ್ಯಕ್ತಿ ಅನ್ನುವಂತಹ ಪದವನ್ನ ನಾವು ಹೇಳಬಹುದು. ಹಾಗಾಗಿ ಒಳ್ಳೆಯ, ಕೆಟ್ಟ ಅನ್ನುವಂತಹ ಪದಗಳು ಗುಣವಾಚಕ ಶಬ್ದಗಳಾಗ್ತವೆ. ಇವಿಷ್ಟು ಉದಾಹರಣೆಗಳ ಏನು ನೀವು ನೋಡ್ತಾ ನೋಡ್ತಾ ನಿಮಗೆ ಗುಣವಾಚಕ ಶಬ್ದಗಳು ಅತ್ಯಂತ ಸುಲಭವಾಗಿ ಅರ್ಥವಾಗಿದೆ ಅಂತ ಹೇಳಿ ನಾನು ತಿಳಿತಾ ಹೋಗ್ತೀನಿ ಮಕ್ಕಳೇ. ಕೊನೆಗೆ ಬಹಳ ಸರಳವಾಗಿರೋ ಸಂಗತಿ ಏನು, ಗುಣವಾಚಕ ಹೆಸರೇ ಹೇಳ್ತತಿ, ಗುಣವನ್ನ ಹೇಳುವಂತಹ ಪದ. ಯಾವುದರ ಗುಣ ಅಂತ ಹೇಳಿದ್ರೆ ಇಲ್ಲೇ ಕಣ್ಣಿಗೆ ಕಾಣ್ತಾ ಇದೆ. ಒಂದು ವಸ್ತು ಆಗಿರಬಹುದು ಅಥವಾ ಒಂದು ವ್ಯಕ್ತಿ, ಒಬ್ಬ ವ್ಯಕ್ತಿಯ ಗುಣವನ್ನ ಹೇಳುವ ಪದಗಳಿಗೆ ನಾವು ಏನಂತ ಕರಿತೀವಿ? ಗುಣವಾಚಕ ಶಬ್ದಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದು ನಾಮಪದದ 2ನೆಯ ವಿಧ ಮಕ್ಕಳೇ. ತುಂಬಾ ಮುಖ್ಯ. ಈ ತರದ ವಾಕ್ಯಗಳನ್ನ ಕೊಟ್ಟು ಈ ವಾಕ್ಯದಲ್ಲಿ ಗುಣವಾಚಕ ಪದವನ್ನ ಕಂಡು ಹಿಡಿಯಿರಿ ಅಥವಾ ಗುರುತಿಸಿ ಅಂತನಾದ್ರೂ ಪ್ರಶ್ನೆ ಕೇಳಬಹುದು. ಅಥವಾ ಈ ವಾಕ್ಯವನ್ನ ಈ ರೀತಿಯಾಗಿ ಕೊಟ್ಟು ಆ ಗುಣವಾಚಕ ಶಬ್ದಕ್ಕೆನೆ ಅಡಿಗೆರೆಯನ್ನ ಹಾಕಿ ಅಂಡರ್ಲೈನ್ ಮಾಡಿ ಮುಂದಕ್ಕೆ ಅವರು ಪ್ರಶ್ನೆಯನ್ನ ಬೆಳೆಸಿರ್ತಾರೆ. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಕೆಳಗಡೆಗೆ 4 ಆಯ್ಕೆಗಳು ಏನ್ ಕೊಡ್ತಾನೆ? ನಾಮಪದದ ವಿಧಗಳನ್ನೇ ಕೊಡ್ತಾನೆ. ಗುಣವಾಚಕ, ಸಂಖ್ಯಾವಾಚಕ, ವಸ್ತುವಾಚಕ, ದಿಗ್ವಾಚಕ, ಹಿಂಗೆ ನಾಮಪದದ ವಿಧಗಳನ್ನೇ ಉದಾಹರಣೆಗಳನ್ನಾಗಿ ಕೊಡ್ತಾ ಹೋಗ್ತಾರೆ. ಅವಾಗ ನಾವು ಸರಿಯಾಗಿ ತಿಳಿದಿರಬೇಕು. ಏನು? ಜಾಣ, ದಡ್ಡ, ಕೆಂಪು, ಸುಂದರ, ಕುರೂಪಿ. ಕುರೂಪಿ ಕೂಡ ಬರುತ್ತೆ ನೋಡ್ರಿ, ಸುಂದರ ಪದಕ್ಕೆ ವಿರುದ್ಧಾರ್ಥಕ ಪದ ಕುರೂಪಿ. ಕುರೂಪಿ ಕೂಡ ಗುಣವನ್ನ ಹೇಳ್ತಕ್ಕಂಥದ್ದು. ದೊಡ್ಡ, ಸಿಹಿ, ಕಹಿ, ಹಳೆಯ, ಹೊಸದು, ಒಳ್ಳೆಯ, ಕೆಟ್ಟ, ಹಿರಿದು, ಕಿರಿದು, ಈ ತರದ ಎಲ್ಲ ಪದಗಳು ನಮಗೆ ಗುಣವನ್ನ ತಿಳಿಸುವ ಪದಗಳಾಗಿರೋದ್ರಿಂದ ಇದು ಗುಣವಾಚಕ ಶಬ್ದ ಅನ್ನೋದನ್ನ ನೀವು ಉತ್ತರ ಬರೆಯೋದಕ್ಕೆ ಸಮರ್ಥರಾಗಬೇಕಾಗುತ್ತೆ ಮಕ್ಕಳೇ. ಹಾಗಾಗಿ ಒಂದು ವಸ್ತು ಅಥವಾ ವ್ಯಕ್ತಿಯ ಗುಣವನ್ನ ತಿಳಿಸುವ ಪದಗಳೇ ಏನಾಗಿದ್ದಾವೆ ಅಂತ ಹೇಳಿದ್ರೆ ಗುಣವಾಚಕ ಪದಗಳು ಆಗಿದ್ದಾವೆ. ಅದನ್ನ ಇಷ್ಟು ಉದಾಹರಣೆಗಳ ಮೂಲಕ ನಿಮಗೆ ಸರಳವಾಗಿ ಅರ್ಥವಾಗೋದಕ್ಕೆ ಸಾಧ್ಯವಾಗಿದೆ ಅನ್ನೋದು ನನ್ನ ಭಾವನೆ ಮಕ್ಕಳೇ. ಇಷ್ಟನ್ನ ಹೇಳ್ತಾ ಗುಣವಾಚಕ ಅನ್ನುವ ವಿಷಯವನ್ನ ಮುಕ್ತಾಯ ಮಾಡ್ತೀನಿ. ಮುಂದಿನ ವಿಧದೊಂದಿಗೆ ಮತ್ತೆ ಸಿಗ್ತೀನಿ.
ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಹಾಗೆಯೇ ನನ್ನ ಕಳಕಳಿಯ ವಿನಂತಿ, ಓದುವ ವಿದ್ಯಾರ್ಥಿಗಳಿಗೆ ಇದನ್ನು ಹೆಚ್ಚಾಗಿ ಶೇರ್ ಮಾಡಿ. ಎಲ್ಲೋ ಒಂದು ಕಡೆಗೆ ಇದು ಅವರಿಗೆ ಅನುಕೂಲವಾದರೆ ನನ್ನ ಈ ಸಣ್ಣ ಪ್ರಯತ್ನಕ್ಕೆ ಸಾರ್ಥಕತೆ ದೊರೆತಂತೆ ಮಕ್ಕಳೇ. ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು.